ಇದೇನೇ ಆದ್ರೂ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರಲಿ, ಚೆನ್ನಾಗಾದ್ರೂ ಓಕೆ ಕ್ರೆಡಿಟ್ ತೊಗೊಳ್ಳೋಣ, ಚೆನ್ನಾಗಿ ಆಗಲಿಲ್ಲ ಅಂದರೂ ಇಲ್ಲ ನನಗೆ ಇಷ್ಟೇ, ನನ್ನ ಕೆಪಾಸಿಟಿಲಿ ಇಷ್ಟೇ ಅನ್ಸುತ್ತೆ ಇರೋದು, ನನಗೆ ಆಗಲ್ವೇನೋ ಇದು ಅಂತ, ಅದನ್ನು ನಾನೇ ಫೇಲ್ಯೂರ್ನು ನಾನೇ ತೊಗೊಳ್ಳೋಣ ಅಂಥೇಳಿ ಎಲ್ಲಾನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಕೆಲಸ ಮಾಡೋಕೆ ಹೋದ್ರೂ ಆ ಇನ್ಸ್ಪಿರೇಷನ್ ಗೊತ್ತಿಲ್ಲದಂಗೆ ಬಂದ್ಬಿಡುತ್ತೆ ಅನ್ಸುತ್ತೆ. ಯಾಕಂದರೆ ಅವ್ರು ಮಾಡಿರೋ ಸಿನಿಮಾಗಳು ನೋಡಿಕೊಂಡು ಅದನ್ನು ಹುಚ್ಚು ಇಷ್ಟಪಟ್ಟು ಬೆಳೆದಿರೋದ್ರಿಂದ ನಮ್ಗೆ ಏನೇ ಮಾಡಕ್ ಹೋದ್ರು ನಮ್ಗೆ ಗೊತ್ತಿಲ್ದಂಗೆ ಅದು ಬಂದ್ಬಿಟ್ಟಿರೋದು. ಉಪ್ಪಿ ಸರ್ ನಾನ್ ಗುರುಗಳನ್ನ ನಾವು ಹೇಳ್ಕೊಂಡ್ಬಿಡ್ತೀವಿ, 1-2 ದಿನ ಕೆಲಸ ಮಾಡ್ಲಿ 3 ದಿನ ಕೆಲಸ ಮಾಡ್ಲಿ ಅವ್ರು ನಮ್ ಗುರುಗಳು ಅಂದ್ಬಿಡ್ತೀವಿ. ಬಟ್ ಆ ಶಿಷ್ಯ ಅಂತ ಇವಾಗ ಜನ ಕರೆಯಕ್ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಬಂದು ಲಾಂಚ್ ಮಾಡ್ಕೊಟ್ಟಿದ್ದು ಅವ್ರ ಹತ್ರ ಕೆಲಸ ಮಾಡಿದೀನಿ ಅಂತ ಗೊತ್ತಾಗಿರೋದ್ರಿಂದ, ಹಾಗೆ ಹೇಳ್ತಿರೋದ್ರಿಂದ ಅದನ್ನ ನಿಜವಾಗ್ಲೂ ನಾವು ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಿದೀನ ಅನ್ನೋ ಒಂದು ಭಯ ಶುರು ಆಗಿದೆ. ಅದೇ ಹೇಳದ್ನಲ್ಲ, ಯಾರು ದುಡ್ಡು ಹಾಕಲ್ಲ ನಿಮಗೆ, ನೀವು ಇಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ತೆಗಿಬಹುದು ಅಂತ ಗೊತ್ತಾಗ ತನಕ ಯಾರು ದುಡ್ಡು ಹಾಕಲ್ಲ. ಇದೇ ನವೆಂಬರ್ ಹೇಳಿಕೆ ಒಂದು ಅದ್ಭುತವಾದ ಕಂಟೆಂಟ್ ಇರ್ತಕ್ಕಂಥ ಐ ಆಮ್ ಗಾಡ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸದ್ಯಕ್ಕೆ ಸಿನಿಮಾದ ನಿರ್ದೇಶಕರು ಮತ್ತು ನಿರ್ಮಾಪಕರು ಕೂಡ ನಾಯಕ ನಟರು ಕೂಡ ಹೌದು. ಸದ್ಯಕ್ಕೆ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಈ ಒಂದು ವಿಶೇಷವಾದ ಸಂದರ್ಶನಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ಆರಾಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಒಂದು ಕೆಲಸನ ನಿಭಾಯಿಸೋದೇ ಬಹಳ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೀವು ಮೂರು ಅನ್ನೋ ಜವಾಬ್ದಾರಿ ಹೊತ್ಕೊಂಡು ಆ ಜವಾಬ್ದಾರಿ ಹೇಗೆ ಸರ್ ಹಿಂಗೆ ಅಂತ ಅದು ನಿಭಾಯಿಸಿದ್ರಿ? ಅದು ಮಾಡಬೇಕು ಅಂತ ಮಾಡಿದ್ದಲ್ಲ, ಅದು ಆಗೋಯ್ತು. ಅದು ಬೇರೆ ಆಪ್ಷನ್ ಇಲ್ಲದೆ ಅದನ್ನೆಲ್ಲ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ಒಂದು ಥಾಟು, ಇದೇನೇ ಆದ್ರೂ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರಲಿ, ಚೆನ್ನಾಗಾದ್ರೂ ಓಕೆ ಕ್ರೆಡಿಟ್ ತೊಗೊಳ್ಳೋಣ, ಚೆನ್ನಾಗಿ ಆಗಲಿಲ್ಲ ಅಂದರೂ ಇಲ್ಲ ನನಗೆ ಇಷ್ಟೇ, ನನ್ನ ಕೆಪಾಸಿಟಿಲಿ ಇಷ್ಟೇ ಅನ್ಸುತ್ತೆ ಇರೋದು, ನನಗೆ ಆಗಲ್ವೇನೋ ಇದು ಅಂತ, ಅದನ್ನು ನಾನೇ ಫೇಲ್ಯೂರ್ನು ನಾನೇ ತೊಗೊಳ್ಳೋಣ ಅಂಥೇಳಿ ಎಲ್ಲಾನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಕೆಲಸ ಕಷ್ಟ ಅನ್ನಿಸ್ಲಿಲ್ಲ. ಕೆಲವು ಸಲ ಕೆಲಸಗಳು ಬೇರೆ ಬೇರೆ ಕಾರಣಗಳಿಗೆ ಡಿಲೇ ಆಗ್ತಾ ಹೋಯ್ತು. ಆ ಡಿಲೇಲಿ ವೆಯ್ಟ್ ಮಾಡೋದು ಕಷ್ಟ ಅನ್ನಿಸ್ತು ಬಿಟ್ರೆ ಕೆಲಸ ಕಷ್ಟ ಅನ್ನಿಸ್ಲಿಲ್ಲ. ಕೆಲಸ ನಿಮಗೆ ಮಾಡೋ ಟೈಮಲ್ಲಿ ಕಷ್ಟ ಅನ್ಸಿದ್ರು ಅದ್ರ ಕೊನೆಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವತ್ತು, ಆ ದಿನ ಮುಗಿದ ಮೇಲೆ. ಸೊ ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ಸೋದು, ಕಾಯೋದು ಒಂದು ಸ್ವಲ್ಪ ಕೆಲಸಕ್ಕೆ ಎಷ್ಟು ಕಷ್ಟ ಆಯ್ತು ಅಷ್ಟೇ. ಸೊ ಸಿನಿಮಾದ ಶೀರ್ಷಿಕೆ ಕೂಡ ತುಂಬಾ ಅಂದ್ರೆ ಡಿಫ್ರೆಂಟ್ ಆಗಿದೆ ಸರ್, ಐ ಆಮ್ ಗಾಡ್. ಸೊ ಇದೆಲ್ಲ ಈ ಪದ ಕೇಳ್ತಿದ್ದಂಗೆ ನಮ್ಗೆ ನೆನಪಾಗದೆ ಎ ಸಿನಿಮಾ, ಉಪೇಂದ್ರ ಸರ್. ಸೊ ಎಸ್ಪೆಷಲಿ ಈ ಸಿನಿಮಾಗೆ ಐ ಆಮ್ ಗಾಡ್ ಅಂತ ಟೈಟ್ಲು ಯಾಕಿಟ್ರಿ ಅಂತ? ಟೈಟ್ಲ್ ಇಟ್ಕೊಂಡು ಸಿನಿಮಾ ಕತೆ ಬರ್ತಿದ್ದಲ್ಲ, ಕತೆ ಬರೆದ್ವಿ. ಅದಾದ್ಮೇಲೆ ತುಂಬಾ ಆಪ್ಷನ್ಸ್ಗಳು, ಟೈಟ್ಲ್ ಯಾವ್ದು ಇಡ್ಬೋದು ಅಂತ ಆಪ್ಷನ್ಸ್ಗಳೆಲ್ಲ ನೋಡಿದಾಗ ಮಧ್ಯದಲ್ಲಿ ಇದು ಒಂದು ಬಂತು, ಇದು ಟೈಟ್ಲ್ ಆಪ್ಟ್ ಸೆಟ್ ಆಗ್ತಿದೆಯಲ್ಲ ಅಂತ. ಅದು ಬಿಟ್ಟು ಸುಮಾರು ಆಪ್ಷನ್ಸ್ ಇತ್ತು. ಅದುವೇ ಸಿನಿಮಾ ಟೈಟ್ಲ್ ಕೂರ್ತಾ ಇತ್ತು, ಅಂದ್ರೆ ಸಿನಿಮಾ ಕತೆಗೆ ಕೂರ್ತಾ ಇತ್ತು. ಬಟ್ ಇದು ಸಿನಿಮಾ ಕತೆಗೂ ತುಂಬಾ ಚೆನ್ನಾಗಿ ಕೂತಿದ್ರ ಜೊತೆಗೆ ಉಪ್ಪಿ ಸರ್ ಜೊತೆ ಇರೋ ಆ ಒಂದು ಎಮೋಷನ್ಗೂ ಸ್ವಲ್ಪ ಚೆನ್ನಾಗಿ ಕನೆಕ್ಟ್ ಆಗೋಯ್ತು ನಮಗೆ. ಸೊ ಅದಕ್ಕೆ ಬೇರೆದೆಲ್ಲ ಸೈಡ್ಗೆ ಇಟ್ಟು ಇದನ್ನೇ ಇಟ್ಕೊಳ್ಳೋಣ ಅಂತೇಳಿ ಚೂಸ್ ಮಾಡ್ಕೊಂಡ್ವಿ. ಸೊ ಐ ಆಮ್ ಗಾಡ್ ಅಂತ ಟೈಟ್ಲ್ ಇದೆ, ಆ ಪೋಸ್ಟರಲ್ಲಿ ದೆವ್ವದ್ದು ಮುಖ ಇದೆ ಸರ್. ಅಂದ್ರೆ ಸಿನಿಮಾದಲ್ಲಿ ಏನೆಲ್ಲ ಹೇಳಿಕೊಟ್ಟಿದ್ದೀರಿ ಅಂತ? ಸಿನಿಮಾದಲ್ಲಿ ಅಂದ್ರೆ ಟ್ರೈಲರ್ ನೋಡಿದ್ರೆ ಬೇರೆ ಥರದ್ದೇ ಇದೆ, ಸೊ ಇಲ್ಲಿ ಪೋಸ್ಟರ್ ಎಲ್ಲ ಬೇರೆ ಥರದ್ದೇ ಇದೆ. ಸೊ ಏನ್ ಹೇಳಿಕೊಟ್ಟಿದ್ದೀರಿ ಸಿನಿಮಾದಲ್ಲಿ? ನನಗೆ ಮೇಜರ್ ಕನೆಕ್ಟ್ ಆಗದೆ ಎಮೋಷನ್ಸ್ ಸಿನಿಮಾ ಅಂತ ಬಂದಾಗ. ನಾವ್ ಏನೇ ಅದ್ರ ಅರೌಂಡ್ ಈ ಮಾಸ್ಕ್ ಇರ್ಬೋದು, ಇನ್ನೊಂದಿರ್ಬೋದು, ಇದೆಲ್ಲ ಅದಕ್ಕೊಂದು ಆಡ್ ಆನ್ ತರ ಇರುತ್ತೆ. ಬಟ್ ಮೇಜರ್ ಕತೆ ಬರಿಬೇಕಾದ್ರೆ ಇರ್ಬೋದು, ಸೀನ್ ಬರಿಬೇಕಾದ್ರೆ ಇರ್ಬೋದು, ಅದೇನು ಎಮೋಷನ್ ಕನ್ವೆ ಮಾಡ್ತಾ ಇದೆ, ಆ ಎಮೋಷನ್ ಆಡಿಯನ್ಸ್ಗೆ ಹೇಗೆ ಕನ್ವೆ ಆಗ್ತಿದೆ ಅನ್ನೋದೇ ಹೋಗುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಎಮೋಷ್ನಲ್ ಆಗಿ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂತ ಒಂದು ಕತೆ ಮಾಡಿದೀನಿ ಅಂತ ಹೇಳ್ಬೋದು. ಸೊ ಟ್ರೈಲರ್ ಎಲ್ಲ ನೋಡಿದಾಗ ಅನ್ಸೋದು ನಮ್ಗೆ ಇದು ತುಂಬಾನೇ ಬೇಗ ಬರ್ಬೇಕಾಗಿದ್ದು ಸಿನಿಮಾ ಅಂತ ಅನ್ಸುತ್ತೆ. ಸೊ ಯಾಕಂದ್ರೆ ಟ್ರೈಲರ್ ಅಲ್ಲಿ ನೀವು ಸ್ವಲ್ಪ ಬೇರೆ ತರನೇ ಕಾಣಿಸ್ತೀರಿ, ಇಲ್ಲಿ ಬೇರೆ ತರನೇ ಇದೀರಿ. ಇಲ್ಲ ಅಷ್ಟು ತುಂಬಾ ಹಿಂದೆ ಶೂಟ್ ಮಾಡಿದ ಸಿನಿಮಾನು ಅಲ್ಲ ಇದು. ಅದು ಆ ಲುಕ್ ಬೇಕು ಅಂತ ಮಾಡಿರೋದು, ಅದು ಅಚೀವ್ ಮಾಡಿರೋದಷ್ಟೇ. ಯಾಕಂದ್ರೆ ಇವಾಗ ನಾನು ಇರೋದು ಹೀಗೆ, ಇವಾಗ ನನ್ನನ್ನು ನೀವು ಒಬ್ಬ ಕಾಲೇಜ್ ಹುಡುಗನ್ ತರ ತೋರಿಸ್ಬೇಕು ಅಂದಾಗ ಏನ್ ಮಾಡ್ಬೋದು ಅಂತ ಹೋದಾಗ ಆ ಲುಕ್ ಒಂದಷ್ಟೇ 1-2-3 ಲುಕ್ ಟ್ರೈ ಮಾಡಿ ಕೊನೆಯಲ್ಲಿ ಆ ಲುಕ್ ಫೈನಲ್ ಮಾಡಿದ್ದು. ಬಟ್ ತುಂಬಾ ಹಿಂದೆ ತೆಗ್ದಿರೋದಲ್ಲ, ಈಗ ರೀಸೆಂಟ್ ಆಗಿ ಎಲ್ಲ ಶೂಟ್ ಆಗಿರೋ ಒಂದು 2 years ಇಂದ ಅದೇ ಡಿಲೇ ಆಯ್ತು ಅಂತ ಹೇಳಿದ್ನಲ್ಲ. ಸೊ ಶೂಟ್ ಸ್ಟಾರ್ಟ್ ಆಗಿ ಒಂದು 2 years ಆಗಿದೆ ಅಂತ ಹೇಳ್ಬೋದು. ಸೊ ಸಿನಿಮಾದ ಟ್ರೈಲರು ತುಂಬಾ ಗ್ರಾಂಡ್ ಆಗಿ ಮೈಸೂರಲ್ಲಿ ಲಾಂಚ್ ಆಯ್ತು. ಉಪ್ಪಿ ಸರ್ ಬಂದಿದ್ರು ಗೆಸ್ಟ್ ಆಗಿ. ಸೊ ತಮ್ಮನ್ನು ಕೂಡ ತುಂಬಾ ಹೊಗಳಿ ಮಾತಾಡಿದ್ರು, ಮೆಚ್ಚುಗೆ ಮಾತುಗಳನ್ನ ಆಡಿದ್ರು. ಸೊ ಈ ಸಂದರ್ಭದಲ್ಲಿ ಉಪ್ಪಿ ಸರ್ ಬಗ್ಗೆ ಏನ್ ಹೇಳ್ತೀರಿ? ಮತ್ತೆ ಈ ಕತೆಗೆ ಉಪ್ಪಿ ಸರ್ ಏನಾದ್ರು ಇನ್ಸ್ಪಿರೇಷನ್ ಆಗಿ ತಗೊಂಡ್ರ ಅಂತ ಹೇಗೆ ಅಂತ? ಅವರು ನಾವ್ ಏನೇ ಕೆಲಸ ಮಾಡಕ್ ಹೋದ್ರು ಆ ಇನ್ಸ್ಪಿರೇಷನ್ ಗೊತ್ತಿಲ್ದಂಗೆ ಬಂದ್ಬಿಡುತ್ತೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಮಾಡಿರೋ ಸಿನಿಮಾಗಳು ನೋಡ್ಕೊಂಡು ಅದನ್ನ ಹುಚ್ಚು ಇಷ್ಟಪಟ್ಟು ಬೆಳೆದಿರೋದ್ರಿಂದ ನಮ್ಗೆ ಏನೇ ಮಾಡಕ್ ಹೋದ್ರು ನಮ್ಗೆ ಗೊತ್ತಿಲ್ದಂಗೆ ಅದು ಬಂದ್ಬಿಟ್ಟಿರತ್ತೆ. ನಾವ್ ಬರೆಯಕ್ ಕೂತಾಗಿರ್ಬೋದು ಅಥವಾ ಏನೇ ಥಾಟ್ ಅಲ್ಲಿ ಏನೇ ಅಂಡ್ ನಮ್ಗೆ ಅದೆಲ್ಲ ಒಂಥರ ಅವ್ರನ್ನ ನೋಡ್ಬೇಕಾದ್ರೆ ಅವ್ರು ಹೆಂಗ್ ಈ ತರ ಯೋಚನೆ ಮಾಡ್ತಾರೆ, ಈ ಥಾಟ್ ನಮ್ಗೆ ಯಾಕೆ ಬರಲಿಲ್ಲ, ಒಂದು ವಿಷಯಕ್ಕೆ 2 ಅರ್ಥ ಹೆಂಗ್ ಕೊಡ್ತಾರೆ, ಅದೆಲ್ಲ ನೋಡಿದಾಗ ಸೊ ಆ ಥಾಟ್ ಬರುತ್ತೆ ನಮಗೂ. ಸೊ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಎಸ್. ಅಂಡ್ ಅವ್ರು ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದು, ಅದಕ್ಕೆ ನಾನು ಏನ್ ಹೇಳಿದ್ರು ಅದೊಂಥರ ಕಡಿಮೆ ಆಗ್ಬಿಡುತ್ತೆ. ಅಷ್ಟು ಪ್ರೀತಿಯಿಂದ ಅವ್ರು ಬಂದು ಮಾಡ್ಕೊಟ್ಟಿದ್ದಾರೆ. ಇವಾಗ ಅವ್ರು ಬಂದಿರೋದ್ರಿಂದಾನೇ ಈ ಸಿನಿಮಾಗೆ
ಒಂದು ವೆಯ್ಟ್ ಬಂದ್ಬಿಟ್ಟಿದೆ. ಅವ್ರು ಬಂದು ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೇನೆ ಆ ಸಿನಿಮಾಗ ಒಂದು ತೂಕ ಬಂದ್ಬಿಟ್ಟಿದೆ. ಅಂಡ್ ಅವರು ಬಂದು ಹೋಗಿದ್ರಿಂದ ಒಂದು ಜವಾಬ್ದಾರಿ ನನಗೆ ಜಾಸ್ತಿ ಆಗಿರೋದು ಅದನ್ನ ಉಳಿಸ್ಕೊಂತೀನಿ ಆ ನಂಬಿಕೆನ ಅಂತ. ಇವಾಗ ಎಲ್ರಿಗೂ ಉಪ್ಪಿ ಸರ್ ನಾನ್ ಗುರುಗಳನ್ನ ನಾವ್ ಹೇಳ್ಕೊಂಡ್ಬಿಡ್ತೀವಿ, ಒಂದ್ 2 ದಿನ ಕೆಲಸ ಮಾಡ್ಲಿ 3 ದಿನ ಕೆಲಸ ಮಾಡ್ಲಿ ಅವ್ರು ನಮ್ ಗುರುಗಳು ಅಂದ್ಬಿಡ್ತೀವಿ. ಬಟ್ ಆ ಶಿಷ್ಯ ಅಂತ ಇವಾಗ ಜನ ಕರೆಯಕ್ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಬಂದು ಲಾಂಚ್ ಮಾಡ್ಕೊಟ್ಟಿದ್ದು ಅವ್ರ ಹತ್ರ ಕೆಲಸ ಮಾಡಿದೀನಿ ಅಂತ ಗೊತ್ತಾಗಿರೋದ್ರಿಂದ, ಹಾಗ ಹೇಳ್ತಿರೋದ್ರಿಂದ ಅದನ್ನ ನಿಜವಾಗ್ಲೂ ನಾ ಉಳಿಸ್ಕೊಳ್ಳೋ ಕೆಲಸ ಮಾಡಿದೀನ ಅನ್ನೋ ಒಂದು ಭಯ ಶುರು ಆಗಿದೆ. ಅದನ್ನ 7ನೇ ತಾರೀಕು ನೋಡ್ಬೇಕು. ಸೊ ವೇದಿಕೆ ಮೇಲೆ ಉಪ್ಪಿ ಸರ್ ಕೂಡ ಒಂದು ಮಾತು ಹೇಳ್ತಿದ್ರು, ಅಂದ್ರೆ ನೀವು ಎಷ್ಟೇ ಆತ್ಮೀಯತೆ ಇದ್ರು ಕೂಡ ನಿಮ್ಮನ್ನೆಲ್ಲ ಒಂದ್ ಕಡೆ ಉಪ್ಪಿ ಸರ್ ಏನೋ ನಾನು ಒಂಚೂರು ಅವಾಯ್ಡ್ ಮಾಡ್ತಿದ್ದೆ ನಿಮ್ಮನ್ನ ಅಂದ್ರೆ ನಿಮ್ ಟೀಮ್ನ ಅಂತ ಹೇಳಿ ಹೇಳ್ತಿದ್ರು. ಸೊ ಆಕ್ಚುಲಿ ಏನ್ ಸರ್ ಅದು? ಇಲ್ಲ, ಇನಿಷಿಯಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೋದಾಗ ಪಾಪ ಅವ್ರು ಯಾವಾಗ್ಲೂ ಆತರ ಯಾರನ್ನೂ ಅವಾಯ್ಡ್ ಮಾಡಲ್ಲ. ನಾನು ಕೆಲಸ ಮಾಡ್ತೀನಿ ಅಂತ ಹೋದಾಗ ಅವ್ರಿಗೆ ಒಂದು ಡೌಟ್, ಇವರೆಲ್ಲ ಒಂಥರ ಇಲ್ಲಿ ಆರಾಮಾಗಿ ನಾನು ಚಿಕ್ಕದ್ರಿಂದ ನೋಡಿದೀನಿ ಅವ್ರನ್ನ. ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದ ಸಿನಿಮಾ 100 Days ಫಂಕ್ಷನ್ ಅವಾಗಿಂದ ನೋಡಿದ್ದಾರೆ. ಸೊ ಅವರು ಇವರೆಲ್ಲ ಆರಾಮಾಗಿ ಕಷ್ಟ ನೋಡದೆ ಬೆಳೆದ ಮಕ್ಕಳು, ಇವ್ರಿಗೆ ಇಲ್ಲಿ ಬಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದ್ರೆ ಮಾಡ್ತಾರಾ ಅನ್ನೋ ಒಂದು ಥಾಟ್ ಅವ್ರ ತಲೆಯಲ್ಲಿ ಇತ್ತು ಅನ್ಸುತ್ತೆ. ಅದಕ್ಕೆ ಅವರು ಒಂದ್ ಸೈಡ್ ಬೇಡ ಅಂತ ಒಂದ್ ಕಡೆ ಇದ್ರೆ, ಅವ್ರು ಇನ್ನೊಂದ್ಸಲಿ ಅವರೇ ಸ್ಟೇಜ್ ಮೇಲೆ ಹೇಳ್ದಂಗೆ ನಾನು ಸ್ವಲ್ಪ ಲೇಟ್ ಆಗೋದೆ. ಕತೆ ನನಗೆ 3 ದಿನ ಸಿಕ್ತು ಶೂಟಿಂಗ್. ನಾನು ಹೋದಾಗ ಕೆಲಸ ಮಾಡಕ್ ಬರ್ತೀನಿ ಅಂತ ಹೇಳಕ್ ಹೋದಾಗ, ಬಟ್ ಅವರು ಸ್ಕ್ರಿಪ್ಟ್ ಇಂದ ಅವನ ಜೊತೆಲಿ ಇರ್ಲಿಲ್ವಲ್ಲ, ಕತೆ ಗೊತ್ತಿಲ್ಲ, ಇವಾಗ ಒಳಗಡೆ ಕರ್ಕೊಂಡ್ರೆ ಹೆಂಗೆ ಅನ್ನೋ ಒಂದು ಥಾಟ್ ಅಲ್ಲೂ ಅವರು ಬೇಡ ಅಂತ ಹೇಳಿದ್ದುಂಟು. ಬಟ್ ನಾನು ಬಿಡ್ಲಿಲ್ಲ. ಆಮೇಲೆ ಮತ್ತೆ ಇಲ್ಲ, ನಾನು ಬಂದು ಸುಮ್ನೆ ನಿಂತ್ಕೊಂಡು ನೋಡ್ಕೋತೀನಿ ಅಂತ 1-3 ದಿನ ಹೋದೆ. ಆಮೇಲೆ ಅಲ್ಲಿ ಸ್ವಲ್ಪ ಎಲ್ಲರಿಗೂ ಸುಮ್ನೆ ನಿಂತಿದ್ದೀನಲ್ಲ ಅಂತ ಯಾರು ನನ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ಕಡೆ ಹೋಗು ಆ ಕಡೆ ಹೋಗು ಅಂತೆಲ್ಲ ಪಾಪ ಒಪ್ಪಿಸರ್ಗಿದೆಲ್ಲ ಏನು ಗೊತ್ತಿಲ್ಲ ಅಲ್ಲಿ ಏನ್ ನಡೀತು ಅಂತ ನಾನು ಹೇಳಕ್ ಹೋಗಿರ್ಲಿಲ್ಲ. ಮೊನ್ನೆ ಸ್ಟೇಜ್ ಮೇಲೆ ಮಾತಾಡಿದ್ದೆ ಅದನ್ನ. ಸೊ ಹಂಗೆಲ್ಲ ಆಗ್ಬೇಕಾದ್ರೆ ಮತ್ತೆ ಅವ್ರಿಗೆ ಫೋರ್ಸ್ ಮಾಡಿ ಸರ್ ಏನಾದ್ರೂ ಒಂದ್ ಕೆಲಸ ಅಂತ ಹೇಳಿ ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡು ಕೆಲಸ ಮಾಡಿದ್ದು. ಅದನ್ನ ಅವ್ರು ಅವಾಯ್ಡ್ ಮಾಡ್ತಾ ಇದ್ದೆ. ಅಂದ್ರೆ ಇವ್ನ್ ಕೆಲಸ ಮಾಡ್ತಾನ ಅನ್ನೋದು ಒಂದು, ಹಿಂಗ್ ಈ ತರ ಇರೋ ಹುಡುಗರು ಕೆಲಸ ಮಾಡ್ತಾರ ಅನ್ನೋದೊಂದು, ಅದ್ರ ಜೊತೆಗೆ ಲೇಟ್ ಆಗಿ ಹೋದೆ ಸ್ಕ್ರಿಪ್ಟ್ ಎಲ್ಲ ಮುಗಿದ ಮೇಲೆ ಅನ್ನೋದು ಒಂದು ಬಿಟ್ರೆ, ಅದ್ ಬಿಟ್ರೆ ಅವ್ರು ಆತರ ಅವಾಯ್ಡ್ ಎಲ್ಲ ಮಾಡಲ್ಲ. ಈ ಕತೆ ಏನಾದ್ರು ಉಪ್ಪಿ ಸರ್ಗೆ ಮಾಡ್ಬೇಕು ಡೈರೆಕ್ಷನ್ ಅಂತ ಏನಾದ್ರು ಆತರ ಒಂದು ಥಾಟ್ ಇತ್ತ ನಿಮ್ಗೆ? ಇಲ್ಲ, ಅದಕ್ಕೆ ನಾವು ಅರ್ಹತೆ ಪಡ್ಕೊಂಡು ಆಮೇಲೆ ಅವ್ರ ಹತ್ರ ಹೋಗ್ಬೇಕು. ಇವಾಗ ನಾವು ಫಸ್ಟೇ ನಾನು ಹೋಗ್ಬಿಟ್ಟು ನಿಮಗ್ ಮಾಡ್ತೀನಿ ಸರ್ ಅನ್ನಕ್ ಆಗಲ್ಲ. ಯಾಕಂದ್ರೆ ಈ ಟೈಟ್ಲು ಸೊ ಅವ್ರಿಗೆ ತುಂಬಾ ಸೂಕ್ತವಾದಂತದ್ದು. ಸೊ ಆ ತರದ್ ಏನಾದ್ರು ಇಟ್ಕೊಂಡು ನೀವು ಕಲ್ಪನೆಯಲ್ಲಿ ಇತ್ತ ಅಂತ? ಇಲ್ಲ, ಅದು ಹೇಳದ್ನಲ್ಲ, ಫಸ್ಟ್ ನಾವು ಪ್ರೂವ್ ಮಾಡ್ಕೊಂಡು ಆಮೇಲೆ ಅದನ್ನ ಯೋಚನೆ ಮಾಡಿದ್ರೆ ಬೆಟರ್. ಫಸ್ಟೇ ಹೋಗಿ ಏನೋ ನಮ್ ಜೊತೆ ಚೆನ್ನಾಗಿದ್ದಾರೆ, ಒಂದ್ ಲೀನಿಯನ್ಸ್ ಇದೆ ಅನ್ನೋದಕ್ಕೋಸ್ಕರ ಅದನ್ನ ಹೋಗ್ಬಿಟ್ಟು ನಿಮಗೆ ಸಿನಿಮಾ ಮಾಡ್ತೀನಿ ಕತೆ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ. ನಾವು ಒಂದ್ಸಲಿ ಪ್ರೂವ್ ಮಾಡ್ಕೊಂಡ ಮೇಲೆ ಮೇ ಬಿ ಹೋಗಿ ಮಾತಾಡ್ತೀನಿ. ಸೊ ಅದೃಷ್ಟ ಆಗ್ಬಿಡುತ್ತೆ. ಅವ್ರೇನಾರು ಓಕೆ ಎಂದು ನಾನ್ ಡೈರೆಕ್ಟ್ ಮಾಡಾಕಾದ್ರೆ ಅದು ಹೇಳ್ದ ಅದು ಅದೊಂಥರ ಸಾರ್ಥಕತೆ ಸಿಕ್ಬಿಡುತ್ತೆ. ಎಸ್, ಉಪ್ಪಿ ಸರ್ ಏನ್ ಹೇಳಿದ್ರು ಟೈಟಲ್ ನೋಡಿ? ಅಂದ್ರೆ ವೇದಿಕೆ ಮೇಲೆ ಬೇರೆ ತರ ಗೊತ್ತು, ನಾವೆಲ್ಲ ನೋಡಿದ್ವಿ ಸರ್ ಏನ್ ಮಾತಾಡಿದ್ರು, ಮೆಚ್ಚುಗೆ ಮಾತುಗಳನ್ನು ಹೇಳಿದ್ರು. ಪರ್ಸನಲ್ ಆಗಿ ಉಪ್ಪಿ ಸರ್ ಕಾಲ್ ಮಾಡಿ ಮತ್ತೆ ಏನಾದ್ರು ಹೇಳಿದ್ರೆ ಟ್ರೈಲರ್ ಬಗ್ಗೆ? ಹೌದು, ಪರ್ಸನಲ್ ಆಗಿ ಮತ್ತೆ ಫೋನ್ ನಲ್ಲಿ ಮಾತಾಡಿದಾಗ ಅವರು ಅದಕ್ಕೂ ಮುಂಚೆ ನಾನು ಸರ್ ಹಿಂಗೆ ಪ್ರೀಮಿಯರ್ ಇರುತ್ತೆ ನೀವು ಬರ್ಬೇಕು ಅಂದಾಗ ಟ್ರೈ ಮಾಡ್ತೀನಿ ನೀವ್ ಯಾವಾಗ ಅಂತ ಹೇಳಿ ಅಂತ ಹೇಳಿದ್ರು. ಮತ್ತೆ ನೆಕ್ಸ್ಟ್ ಕಾಲ್ ಮಾಡಿ ಮಾತಾಡಿದಾಗ ಅವರು ಇಲ್ಲ ಇವಾಗ ನನಗೆ ಒಂದು ಕ್ಯೂರಿಯಾಸಿಟಿ ಬಂದಿದೆ, ಏನ್ ಮಾಡಿದೀರಾ ನೋಡ್ಬೇಕು, ನೀವ್ ಯಾವತ್ ಹೇಳಿ ಪ್ರೀಮಿಯರ್ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಅದೇ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು, ಜೊತೆಗೆ ಒಂದು ಖುಷಿ. ಓಕೆ, ಅವ್ರಿಗೆ ಟ್ರೈಲರ್ ನೋಡಿ ಏನೋ ಅನ್ಸಿದೆ, ನೋಡ್ಬೇಕು ಸಿನಿಮಾ ಅನ್ಸಿದೆ, ಉಪ್ಪಿ ಸರ್ಗ್ ನೋಡ್ಬೇಕು ಅನ್ಸಿದೆ ಅಂದ್ರೆ ಜನಗಳಿಗೂ ಅನ್ಸಿರುತ್ತೆ ಅನ್ನೋ ಒಂದು ನಂಬಿಕೆ. ಟ್ರೈಲರ್ ನೋಡಿದಾಗ ಸರ್ ನನ್ಗನ್ಸಿದ್ದು ತುಂಬಾ ಅಪ್ಡೇಟ್ ಆಗಿ ಇದ್ ಮಾಡಿದ್ರು. ಅಂದ್ರೆ ಒಂದು ಡೈಲಾಗ್ಸ್ ವರ್ಷನ್ಸ್ ಆಗ್ಲಿ ಯಾವ್ದೇ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಂಗೆ ಬರೀಬೇಕಾದ್ರೆ ಇದ್ದಿದ್ದು ಅದೇನೆ. ಇವಾಗ ಹೌದು, ಇವಾಗ ಎಲ್ಲಾ ಲವ್ ಸ್ಟೋರಿ ಅಂದ ತಕ್ಷಣ ಒಂದು ಲವ್ ನೋಡ್ತೀರಾ, ಅವ್ನು ಹೋಗಿ ಪ್ರಪೋಸ್ ಮಾಡ್ಬೋದು ಅಥವಾ ಅವ್ಳು ಪ್ರಪೋಸ್ ಮಾಡ್ಬೋದು, ಎಲ್ಲ ನಾರ್ಮಲ್ ಆಗಿ ನಡೆಯೋ ವಿಷಯ. ಅದೇ ವಿಷಯನ ಯಾರು ತೋರಿಸದೇ ಇರೋ ತರ ಅಂದ್ರೆ ಏನೋ ಕಂಪ್ಲೀಟ್ ಔಟ್ ಆಫ್ ದ ವೇ ಅಂತಲ್ಲ, ಬಟ್ ನಾನು ಇದನ್ನ ನೋಡಿಲ್ಲ ಮುಂಚೆ ಅಂತ ಅನಿಸ್ಬೇಕು. ಅವಾಗ್ಲೇ ಅದು ಫ್ರೆಶ್ ಅನ್ಸೋದು. ಇವಾಗ ನನ್ಗೆ ಯಾವ್ದೋ ಒಂದು ಸಿನಿಮಾಲಿ ಅವ್ನು ಸಖತ್ತಾಗಿ ಪ್ರಪೋಸ್ ಮಾಡೋದಲ್ಲ ಅಂತ ಅನಿಸ್ಬೋದು. ಅದ್ ಏನಕ್ಕೆ ನನ್ಗೆ ಅನ್ನಿಸ್ತು ಅನ್ನೋ ಆ ಫೀಲಿಂಗ್ ತಗೊಂಡ್ಬಂದು ಅದ್ ಯಾವ ಕಾರಣಕ್ಕೆ ನನಗೆ ಆ ಫೀಲಿಂಗ್ ಕೊಡ್ತು ಅದನ್ನ ನಾನು ಈ ಕಡೆ ತರಬೇಕೆ ಹೊರತು ಎಕ್ಸಾಕ್ಟ್ ಅದನ್ನೇ ಕಾಪಿ ಮಾಡಬಾರ್ದು ಅಂತ ಒಂದು ಥಾಟ್ ಇತ್ತು. ಸೊ ಯಾವುದೇ ಥಾಟ್ ಅಲ್ಲಿ ನನಗೆ ನೀವು ಡೈಲಾಗ್ಸ್ ಏನ್ ಹೇಳ್ತಾ ಇದ್ದೀರಾ, ಡೈಲಾಗ್ಸ್ ಫಸ್ಟ್ ಬರ್ತಾ ಇದ್ದಿದ್ದೆ ನಾ ಕೇಳಿರೋ ಡೈಲಾಗ್, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ನಾನು ಆಲ್ರೆಡಿ ಕೇಳಿರೋದೇ ನನ್ನ ತಲೆಗೂ ಬರೋದು. ಓಕೆ, ನಾನು ಇವಾಗ ಇದೇ ಡೈಲಾಗ್ ಹೇಳ್ಬೇಕು, ಇದನ್ನೇ ಎಕ್ಸ್ಪ್ರೆಸ್ ಮಾಡಬೇಕು, ಬಟ್ ಅವ್ರು ಕೇಳಿಲ್ದೇ ಇರೋ ತರ ಹೊಸದಾಗಿ ಹೇಳ್ಬೇಕು, ಏನ್ ಹೇಳ್ಬೋದು ಅಂದಾಗ ಇದೆಲ್ಲ ಸಿಕ್ಕಿರೋದು ಅನ್ಸುತ್ತೆ ಆ ತರ ಹುಡ್ಕೊಂಡು ಹೋದಾಗ. ಸೊ ಜೊತೆಗೆ ಅಭಿನಯದ ಜೊತೆಗೆ ಎರಡನ್ನ ಈ ಕಡೆ ನಿರ್ದೇಶನ ಮತ್ತು ಈ ಪ್ರೊಡಕ್ಷನ್ ಇದೆಯಲ್ಲ, ಇದು ಕೂಡ ತುಂಬಾ ದೊಡ್ಡ ಜವಾಬ್ದಾರಿಯಾದಂಥದ್ದು. ಸೊ ಇದೆರಡನ್ನು ನೀವೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ? ಯಾಕಂದ್ರೆ ಬೇರೆ ನಿರ್ಮಾಣದಲ್ಲಿ ಏನಾದ್ರು ಮಾಡ್ಬೇಕಂತ ಆತರ ಕೂಡ ಪ್ಲಾನ್ ಇತ್ತ ಹೇಗೆ? ಅದೇ ಹೇಳದ್ನಲ್ಲ, ಯಾರು ದುಡ್ಡು ಹಾಕಲ್ಲ ನಿಮಗೆ. ನೀವು ಇಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ತೆಗಿಬೋದು ಅಂತ ಗೊತ್ತಾಗ ತನಕ ಯಾರು ದುಡ್ಡು ಹಾಕಲ್ಲ. ಸೊ ಆ ದುಡ್ಡು ಹಾಕಿದ್ರೆ ತೆಗಿಬೋದು ಅನ್ನೋ ಲೆವೆಲ್ಗೆ ನೀವು ಹೋಗ್ಬೇಕು ಅಂದ್ರೆ ಈಗ ಸದ್ಯಕ್ಕಿರೋ ಸಿಚುವೇಶನ್ಲಿ ನಾವೇ ಮಾಡ್ಕೊಬೇಕಾಗಿತ್ತು.
ಅದಕ್ಕೋಸ್ಕರ ನಿರ್ಮಾಣ ಮಾಡ್ಬೇಕಾಯ್ತು ಬಿಟ್ರೆ ಯಾರಾದ್ರೂ ಬಂದ್ ನಾ ಮಾಡ್ತೀನಿ ಅಂದಿದ್ರೆ ಆರಾಮಾಗಿ ನಾನು ಖುಷಿಯಾಗಿ ಮಾಡ್ಬಿಡ್ತಾ ಇದ್ದೆ. ಅದು ಬಿಟ್ಟು ನಿರ್ದೇಶನ ಆಗ್ಲೇ ಹೇಳ್ದಂಗೆ ಕತೆ ಹುಡುಕಿ ಕತೆ ಸಿಗ್ಲಿಲ್ಲ ಅಂತ ಹೇಳಿ, ಇಷ್ಟ ಆಗೋ ಕತೆಗಳು ಯಾವ್ದು ಸಿಗ್ತಾ ಇರ್ಲಿಲ್ಲ ಅಂತ ಹೇಳಿ ಕತೆ ಮಾಡಕ್ ಕೂತಿದ್ದು. ಕತೆ ಮುಗಿದ ಮೇಲೆ ನಿರ್ದೇಶನ ಬೇರೆಯವ್ರ ಕೈಲಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನಾನು ಅಲ್ಲೇ ಇದ್ದು ಇನ್ನೊಬ್ರಿಗೆ ನಿರ್ದೇಶನ ಮಾಡಿ ನಾನ್ ಬರ್ದಿರೋ ಕತೆನ ಅಂತ ಕೊಟ್ಟು ಅವರು ಆರ್ಟಿಸ್ಟ್ ಗಳಿಗೆ ಏನೋ ಒಂದು ಗೈಡ್ ಮಾಡ್ತಾ ಇರ್ತಾರೆ, ಈ ತರ ಹೇಳಿ ಡೈಲಾಗ್ನ ಅಂತ. ಅವಾಗ ನನಗನ್ಸುತ್ತೆ ಇಲ್ಲ ನಾ ಬರ್ದಿದ್ದು ಈ ತರ ಅಲ್ಲ, ನಾನು ಈ ತರ ಅನ್ಕೊಂಡ್ ಬೇರೆ ತರ ಅನ್ಕೊಂಡ್ ಬರ್ದಿದ್ದು ಅಂತ ನಾನ್ ಮಧ್ಯಕ್ಕೆ ಹೋಗ್ತೀನಿ, ಆರ್ಟಿಸ್ಟ್ ಹೇಳ್ತೀನಿ ಈ ತರ ಅಲ್ಲ ಈ ತರ ಮಾಡ್ಬೇಕು ಅಂತ. ಇಬ್ಬಿಬ್ರು ಅದನ್ನ ಹ್ಯಾಂಡಲ್ ಮಾಡಕ್ ಹೋದಾಗ ಎಲ್ರಿಗೂ ಅದು ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ಕಷ್ಟ ಆಗುತ್ತೆ ಗೊತ್ತು, ಬಟ್ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಆ ಡಿಸಿಷನ್ ತಗೋಬೇಕಾಯ್ತು ಅಷ್ಟೇ. ಸಿನಿಮಾದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರು ಅಂದ್ರೆ ಟ್ರೈಲರ್ ಅಲ್ಲಿ ನೋಡಿದಾಗ ಅಭಿನಯ್ ಸರ್ ಇರ್ಬೋದು, ರವಿಶಂಕರ್ ಸರ್ ಇರ್ಬೋದು, ಈ ತರ ಇನ್ನು ಯಾರೆಲ್ಲ ಇರ್ಬೋದು ಅಂತ ಸಿನಿಮಾದಲ್ಲಿ ಹಿರಿಯ ಕಲಾವಿದ್ರು. ಇದು ಬಿಟ್ರೆ ನೀವು ಟ್ರೇಲರ್ ಅಲ್ಲಿ ನೋಡಿದವರು ಬಿಟ್ಟು ಉಮೇಶ್ ಸರ್ ಇದ್ದಾರೆ, ಅದು ಬಿಟ್ಟು ಜಾಸ್ತಿ ಇಲ್ಲ, ಮೇಜರ್ ಅಷ್ಟೇ ಇರೋದು. ಇನ್ನು ಸಾಂಗ್ಸ್ಗಳ ವಿಚಾರ ಹೇಳಿದ್ರೆ ಸರ್, ಅದ್ಭುತವಾಗಿ ಸಾಂಗ್ಸ್ಗಳು ಮೂಡ್ ಬಂದಿದೆ, ಆಲ್ರೆಡಿ ಸೌಂಡ್ ಮಾಡ್ತಿದೆ ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ಗಳು. ಸೊ ಇನ್ನು ಅಂದ್ರೆ ಎಷ್ಟು 2 ಸಾಂಗ್ಸ್ ಯೂಟ್ಯೂಬ್ ಅಲ್ಲಿ ಇದೆ. ಸೊ ಇನ್ನು ಸಿನಿಮಾದಲ್ಲಿ ಇನ್ನೊಂದು 2 ಸಾಂಗ್ ಇದೆ, ಅದು ಸಿನಿಮಾ ಆದ್ಮೇಲೆ ರಿಲೀಸ್ ಮಾಡ್ತೀವಿ, ಸಿನಿಮಾದಿಂದ ನೋಡಿದ್ಮೇಲೆ ರಿಲೀಸ್ ಮಾಡ್ತೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಥರ ಸಬ್ಜೆಕ್ಟ್ಗಳನ್ನು ನೀವು ನಮ್ಮ ಕನ್ನಡಿಗರಿಗೆ ತೆರೆ ಮೇಲೆ ತೋರಿಸ್ಬೇಕು ಅನ್ಕೊಂಡಿದ್ದೀರಿ? ಯಾವ್ಯಾವ ಥರ ಪ್ಲಾನ್ಸ್ ಇದೆ ಸರ್ ನಿರ್ದೇಶನದ ಬಗ್ಗೆ ಹೇಳೋದಾದ್ರೆ? ನಿರ್ದೇಶನ ಇದು ತುಂಬಾ ಕಷ್ಟದ ಕೆಲಸ, ಅದಕ್ಕೆ ಸದ್ಯಕ್ಕೆ ಮತ್ತೆ ನಾನು ನಿರ್ದೇಶನ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಇಮಿಡಿಯೇಟ್ ಆಗಂತೂ ಹೋಗಲ್ಲ ನಾನು, ಯಾಕಂದ್ರೆ ಅದೊಂದು ತುಂಬಾ ಸ್ಟ್ರೆಸ್ಫುಲ್ ಕೆಲಸ. ಸ್ವಲ್ಪ ಇವಾಗ ರಿಲ್ಯಾಕ್ಸ್ ಮಾಡ್ಕೊಬೇಕು ಅನ್ನೋದಿದೆ. ಸಿನಿಮಾ ಚೆನ್ನಾಗಾದ್ರೆ ಸಿನಿಮಾ ಚೆನ್ನಾಗಾದ್ಮೇಲೆ ಮೋಸ್ಟ್ಲಿ ನಿಮ್ಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್, ಆ ಖುಷಿ ಏನು ಸಿಗುತ್ತೆ, ನೀವು ಮಾಡಿರೋ ಸಿನಿಮಾನ ಜನ ಈ ಥರ ಮೆಚ್ಕೊಂಡ್ರು ಅನ್ನೋದೊಂದು ಸಿಕ್ಬಿಟ್ಟಾಗ ಅದು ನಿಮ್ ಸುಮ್ಮನೆ ಬಿಡಲ್ಲ ಅನ್ಸುತ್ತೆ, ಮತ್ತೆ ಅದು ಮಾಡಬೇಕು ಅನ್ಸುತ್ತೆ, ಅವಾಗ ಮಾಡ್ತೀನಿ. ಬಟ್ ನೋಡೋಣ, ಅದು ಬಿಟ್ರೆ ಇವಾಗ ಸದ್ಯಕ್ಕೆ ಅನ್ಕೊಂಡಿರೋದು ಆಕ್ಟ್ ಮಾಡ್ಬೇಕಷ್ಟೇ, ಆಕ್ಟ್ ಮಾಡಬೇಕು, ಆರಾಮಾಗಿ ಹೋಗಿ ಆಕ್ಟ್ ಮಾಡಬೇಕು, ಅವ್ರು ಹೇಳಿದ್ದನ್ನು ಮಾಡ್ಬಿಟ್ಟು ಬರ್ತಾ ಇರಬೇಕು ಅಂತ. ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ, ಇಷ್ಟು ಟೈಮಿಗೆ ಕಷ್ಟ, ಎಷ್ಟು ಲಾಂಗ್. ಆ್ಯಂಡ್ ಬೇರೆ ಕೆಲಸಗಳೆಲ್ಲ ನಿಮಗೆ 1 ತಿಂಗಳು, ಮ್ಯಾಕ್ಸಿಮಮ್ 6 ತಿಂಗಳು ಮುಗೀತು, ಏನೋ ಒಂದು ಟಾಸ್ಕ್ ಬರುತ್ತೆ, ಅದು ಮುಗೀತು ಅಂತ ಮುಂದಕ್ಕೆ ಹೋಗ್ಬೋದು. ಬಟ್ ಇದು ಆಸ್ ಎ ಡೈರೆಕ್ಟರ್ ಬೇರೆಯವರೆಲ್ಲರೂ ಬರ್ತಾರೆ, ಕೆಲಸ ಮುಗಿಸಿ ಹೋಗ್ತಾರೆ, ನೀವು ಅದು ಶುರುವಿಂದ ರಿಲೀಸ್ ತನಕ ಕಂಪ್ಲೀಟ್ ಅದರಲ್ಲೇ ಇರ್ತೀರಾ. ಸೊ ತುಂಬ ಸ್ಟ್ರೆಸ್ಫುಲ್ ಕೆಲಸ. ಸೊ ಈ 3 ಜವಾಬ್ದಾರಿ ಜೊತೆಗೆ ಇವಾಗ ಸಿನಿಮಾ ಬಿಡುಗಡೆ ಮಾಡೋ ಜವಾಬ್ದಾರಿ ಇದೆಯಲ್ಲ ಸರ್, ಅದು ಕೂಡ ತುಂಬಾ ರಿಸ್ಕಿ. ಅದನ್ನ ಹೇಗೆ ಫೇಸ್ ಮಾಡ್ತಿದ್ದೀರಿ? ಕಷ್ಟ ಆಗ್ತಿದೆಯಾ ಹೇಗೆ ಅಂತ? ಇಲ್ಲ, ಅದಕ್ಕೆ ನಾನು ಪ್ರಶಾಂತ್ ಪಚ್ಚಾ ಅವರು ನಮ್ಮ ಯಶೋರ್ ಜೊತೆ ಇರ್ತಾರೆ, ಅವರು ಥ್ಯಾಂಕ್ಸ್ ಹೇಳ್ಬೇಕು. ಅವರು ನೀನ್ ಏನ್ ತಲೆ ಕೆಡ್ಸ್ಕೊಂಬೇಡ, ನಾನು ಮಾತಾಡ್ತೀನಿ ಆ ವಿಷಯನ ಅಂತ ಹೇಳಿ ಅವರು KVN ವೆಂಕಟ್ ಸರ್ ಹತ್ರ ಮಾತಾಡಿ, ಸುಪ್ರೀತ್ ಅವ್ರ ಹತ್ರ ಮಾತಾಡಿ, ವೆಂಕಟ್ ಸರ್ ಮೀಟ್ ಮಾಡಿ. ಅಂಡ್ ಅವರು ಅವ್ರಿಗೆ ತುಂಬಾ ಸಿನಿಮಾ ಅಂದ್ರೆ ಒಂದ್ ಸ್ವಲ್ಪ ಗೊತ್ತಾಗುತ್ತೆ, ನಿಮ್ಗೆ ಏನೋ ಮಾಡ್ಬೇಕಲ್ಲ ಅಂತ ಪ್ರೊಡ್ಯೂಸ್ ಮಾಡಲ್ಲ. ನೀವು ಅವ್ರಿಗೆ ಸಿನಿಮಾ ಬಗ್ಗೆ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಯಾವ್ಯಾವ ಡೇಟ್ಗೆ ಯಾವ್ದು ಬರ್ತಾ ಇದೆ, ನೀನ್ ಸಿನಿಮಾ ಯಾವಾಗ ಬರ್ಬೋದು, ಈ ಗ್ಯಾಪಲ್ಲಿ ಎಲ್ಲಿ ಬರ್ಬೋದು ಅಂತ ಎಲ್ಲ ಎಕ್ಸಾಕ್ಟಾಗಿ ಹೇಳ್ತಾರೆ. ಅವ್ರನ್ನ ಕೇಳಿ ಹೇಳ್ತೀನಿ, ಇವ್ರನ್ನ ಕೇಳಿ ಹೇಳ್ತೀನಿ, ಅಲ್ಲ ಅವ್ರಿಗೆ ಎಲ್ಲ ಗೊತ್ತು. ಸೊ ಅಷ್ಟೆಲ್ಲ ನೋಡೋದ ಮೇಲೆ, ಅಷ್ಟು ಸಿನಿಮಾ ಬಗ್ಗೆ ಪ್ರೀತಿ ಇರೋರು ಅಂತ ಗೊತ್ತಾದ ಮೇಲೆ ಒಂದು ನಂಬಿಕೆ ಬರುತ್ತೆ, ಸಿನಿಮಾ ಚೆನ್ನಾಗಿದ್ರೆ ಉಳಿಸ್ಕೊಂತಾರೆ ಅಂತ. ಸೊ KVN ಸಂಸ್ಥೆ ಜೊತೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅದು ಒಂದು ನಮಗೆ ಅಡ್ವಾಂಟೇಜ್. ಆ್ಯಂಡ್ ಎಸ್, ಅಗೇನ್ ಆಗ್ಲೇ ಹೇಳ್ದೆ, ಪಚ್ಚಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ. ಸಿನಿಮಾ ಇದೇ ನವೆಂಬರ್ 7ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಸರ್. ಕನ್ನಡಿಗರು ಥಿಯೇಟ್ರಿಂದ ಒಳಗಡೆ ಹೋದವರು ಹೊರಗಡೆ ಏನೆಲ್ಲ ತೊಗೊಂಬರ್ಬೋದು, ಒಂದು ಎಂಟರ್ಟೈನ್ಮೆಂಟು ಅಥವಾ ಯಾವ ರೀತಿ ಹೊರಗಡೆ ಬರ್ಬೋದು ಆಡಿಯನ್ಸು? ನನಗೆ ಅನ್ನಿಸ್ತಾ ಇರೋದು, ಅವ್ರು ಆಚೆ ಬಂದ್ಬಿಟ್ಟು ನನಗೆ ಬೇಕಿರೋದು ಅದು, ಏನ್ ಗುರು ಇದು ಸಿನಿಮಾ, ಒಂದೊಳ್ಳೆ ಸಿನಿಮಾ ನೋಡಿದೆ ಅನ್ನಬೇಕು ಅನ್ನೋ ಒಂದು ಆಸೆಯಲ್ಲೇ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಈಗಲೂ ಆ ನಂಬಿಕೆ ಇದೆ, ಏನೋ ಒಂದು ಲೆವೆಲ್ಗೆ ಅದು ಆಗುತ್ತೆ ಅನ್ನೋ ಥರ. ಬಟ್ ಅಲ್ಟಿಮೇಟ್ಲಿ ಆ ಹೋಪ್ ಇದೆ, ಅದು ರಿಸಲ್ಟ್ ಏನು ಅಂತ ನಾನು 7ನೇ ತಾರೀಕೆ ನೋಡಬೇಕು. ಕಾಯ್ತಿದ್ದೀರಿ, ನಾವು ಕೂಡ ಕಾಯ್ತಿದ್ದೀವಿ ಸರ್. ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಸಿನಿಮಾನ ಮೊದಲನೇ ದಿನಾನೇ ಬಂದು ನೋಡಿ, ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಸೊ ಚೆನ್ನಾಗಿಲ್ದೇ ಇದ್ರು ನೀವು ಬಂದು ಕಷ್ಟಪಟ್ಟು ನೋಡಿ ಅಂತೆಲ್ಲ ನಾನು ಹೇಳಲ್ಲ. ಯಾಕಂದರೆ ನಾನು ಯಾವುದೋ ಹೊಸಬ್ರ ಸಿನಿಮಾನ ಮೊದಲನೇ ದಿನ ಹೋಗಿ ನೋಡಲ್ಲ. ನನಗೆ ಯಾರು ಬಂದು ಈ ಸಿನಿಮಾ ಚೆನ್ನಾಗಿದೆ ಅಂದ್ರೇ ನೋಡೋದು. ಬಟ್ ನನಗೂ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ಶುಕ್ರವಾರ ಅಂದರೆ ಸಿನಿಮಾ ನೋಡಲೇಬೇಕು, ಒಂದು ಕನ್ನಡ ಸಿನಿಮಾ ನೋಡಲೇಬೇಕು. ನಿಮಗೂ ಆ ಥರ ಯಾರೊಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ. ನಾನು ನಿಮ್ಮಲ್ಲಿ ಮಾಡ್ಕೊಳ್ಳೋ ರಿಕ್ವೆಸ್ಟ್ ಒಂದೇ, ಅವನಿಗೆ ಕಾಲ್ ಮಾಡಿ ಈ ಸಿನಿಮಾ ಹೇಗಿದೆ ಅಂತ 7ನೇ ತಾರೀಕು ಕೇಳಿ. ನೀವು ಕೇಳೋ ಪ್ರೆಷರ್ಗೆ ಅವನು ಬೇರೆ ಸಿನಿಮಾ ಬಿಟ್ಟು ಈ ಸಿನಿಮಾ ನೋಡಕ್ಕೆ ಹೋಗ್ತಾನೆ. ಜೊತೆಗೆ ನಿಮಗೂ ಈ ಸಿನಿಮಾ ಹೇಗಿದೆ ಅಂತ ಗೊತ್ತಾಗುತ್ತೆ. ಅವನಾಗೋನೇ ಬಂದು ಹೇಳತ್ತಂಗೆ ಕಾಯ್ಬೇಡಿ, ನೀವೇ ಕೇಳಿ ಚೆನ್ನಾಗಿದೆ ಅಂದರೆ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ನಾನು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿರುತ್ತೆ ಖಂಡಿತ. ನಾನು ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೇಳ್ತೀನಿ, ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮ ಸಮಯ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.